ಲೈಟ್ ಬೈಕ್ ನನ್ನ ಹತ್ರನೇ ಇಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಟೀಸರ್ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಸರ್ ಕೇಳಿದಾಗೆ ಹೀರೋಗೂ ಮಾಡ್ತಾ ಇದ್ದೀನಿ, ವಿಲ್ಲನಾಗಿ ಒಂದು ಟ್ರೈ ಮಾಡೋಣ ಅಂತ, ಒಂದು ಕಂಫರ್ಟ್ ಝೋನ್ ಆಚೆ ಬರೋಣ ಅಂತ ಇದನ್ನು ಟ್ರೈ ಮಾಡಿದ್ದೀನಿ ಅಷ್ಟೇ. ನೀವು ಹೇಳಿದಲ್ಲ ನಿಜಾನೇ. ಫಸ್ಟ್ ಟೈಮ್ ಫೋನ್ ನೋಡಿದಾಗ ಒಂದು 25 ಮಿನಿಟ್ಸ್ ಕತೆ ಹೇಳಿದ್ರು ನನಗೆ. ನಾನು ಏನಕ್ಕೆ ಇವ್ನು ಹೇಳ್ತಾನೆ ನನ್ನ ಕತೆ, ನನ್ನ ಪಾತ್ರ ಹೇಳ್ತಾನೆ ಇಲ್ಲ ಅಂತ ನನಗೊಂದು ತಲೆ ಓಡ್ತಾನೆ ಇತ್ತು. ಆಯಿತು, ಇವಾಗ ನಾನು ಯಾಕೆ ಪಾತ್ರ ಇದರಲ್ಲಿ ಅಂದಾಗ ವಿಲ್ಲನ್ ಅಂತ ಹೇಳಿದಾಗ ಫಸ್ಟ್ ನನಗೆ ಶಾಕ್ ಆಯಿತು. ಓಕೆ, ಆಮೇಲೆ ನನ್ನ ತಮ್ಮನ ಫೋನ್ ಮಾಡಿ ಒಂದು ಆಫರ್ ಬಂದಿದೆ ವಿಲ್ಲನ್ ಆಗಿ, ಒಂದ್ಸಲ ನೀನು ಕೇಳು ಕಥೆನ ಅಂತ ಹೇಳಿದ್ರು. ಇನ್ನೊಂದೇನು ಖುಷಿ ಆಯಿತು ಅಂದರೆ, ಇಷ್ಟು ಒಂದು 8 years ಇಂಡಸ್ಟ್ರಿಯಲ್ಲಿ ಇದ್ದೀನಿ ನಾನು, ಎಲ್ಲ ಹೀರೋಗೆ ಬಂದಿರೋದು ನನಗೆ. ಬಟ್ ಫಸ್ಟ್ ಟೈಮ್ ಒಬ್ರು ನನ್ನ ವಿಲ್ಲನ್ ಆಗಿ ಒಬ್ರು ಇಮ್ಯಾಜಿನ್ ಮಾಡಿದಾರಲ್ಲ, ಆ ಪಾಯಿಂಟ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ವಿಲ್ಲನ್ ಅಂದ ತಕ್ಷಣ ಇದು ಫುಲ್ ಆ ಥರ ಒಂದು ಮ್ಯಾಸಿವ್ ವಿಲ್ಲನ್ ಆ ಥರ ಏನಿಲ್ಲ. ಇದು ಒಂದು ಪ್ರಾಬ್ಲಮ್, ಇಟ್ಸ್ ಅ ಫೈಟ್ ಬಿಟ್ವೀನ್ ಅ ಕಾಪ್ ಆ್ಯಂಡ್ ಅ ವಿಲ್ಲನ್ ಅಷ್ಟೇ, ಅದ್ರ ಬಗ್ಗೆ. ಆ್ಯಂಡ್ ಒಂದು ವಿಷಯ ಇದೆ ಸಿನಿಮಾದಲ್ಲಿ, ಅದ್ರ ಸುತ್ತ ಈ ಒಂದು ಥ್ರಿಲ್ಲರ್ ನಡೆಯುತ್ತಿತ್ತು. ಸೊ ದಟ್ ವಾಸ್ ದ ಮೇನ್ ರೀಸನ್ ನಾನು ಈ ಸಿನಿಮಾ ಒಪ್ಕೊಂಡಿದ್ದು. ಆ್ಯಂಡ್ ಚಂದ್ರವಾಸ್ ಅವರು ಏನು ಹೇಳಿದ್ರು, 10 days ಕೇಳಿದ್ರು, 8 ದಿನದಲ್ಲೇ ಮುಗಿಸ್ಬಿಟ್ಟು ಕಳಿಸ್ಬಿಟ್ಟು ನಾನು. ಸೊ ತುಂಬ ನೀಟಾಗಿ ಮಾಡಿದ್ರು. ಆ್ಯಂಡ್ ಸರ್ ಹೇಳೋದಾಗೆ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ಒಂದೇ ಒಂದು ಸಲ ಅವ್ರು ಒಂದೊಂದು ಸೆಕೆಂಡು ಸೆಟ್ ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ ಅವರು. ಲೈಕ್ ಒಂದಿನ ಶೂಟಿಂಗ್ ಏನಾಯಿತು, ನಾವು ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ವಿ, 7 ಗಂಟೆಗೆ ಶುರು ಮಾಡಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆ ಆಯಿತು. ಎಲ್ರಿಗೂ ಟಯರ್ಡ್, ಲೈಕ್ 24 hours ಶೂಟಿಂಗ್ ಮಾಡ್ತಾ ಇದೀವಿ ನಾವು. ಬಟ್ ಸರ್ ಮಾತ್ರ ಈ ಡಿಡ್ಂಟ್ ಗೋ ಎನಿವೇರ್, ಅವರೆಲ್ಲೂ ಹೋಗೇ ಇಲ್ಲ. ಪ್ಯಾಕಪ್ ಆಗೋವರೆಗೂ ಅಲ್ಲೇ ಇದ್ರು. ಬಟ್ ಐ ಮಿಸ್ ಇಟ್. ಅವ್ರು ಇರ್ತಾರೆ ಅನ್ಕೊಂಡಿದ್ದಾರೆ, ಬಟ್ ಎಮರ್ಜೆನ್ಸಿಯಿಂದ ಆಚೆ ಹೋಗಿದ್ದಾರೆ ಅವರು. ಸೊ ಯಾ, ಥ್ಯಾಂಕ್ ಯು. ಇಲ್ಲ ಸರ್, ಥ್ರೂ ಸಿನಿಮಾ ಹೀರೋ ಆಗಿ ಒಂದಷ್ಟು ಲುಕ್ ಪ್ಲಾನ್ ಮಾಡುತ್ತೆ. ಇದರಲ್ಲಿ ನಿಮ್ಮ ಲುಕ್ ಬಗ್ಗೆ ಸರ್ ಡಿಸ್ಕಷನ್ ನಡೀತು. ಒಂದು 4 ಲುಕ್ ಟ್ರೈ ಮಾಡಿದ್ವಿ ನಾವು, 4 ಲುಕ್ ಟ್ರೈ ಮಾಡಿದ್ವಿ. ಅದಾದ್ಮೇಲೆ ಒಂದು ಫೈನಲೈಸ್ ಮಾಡಿದ್ವಿ. ಸರ್ ಇದು ಚೆನ್ನಾಗಿದೆ ಅಂತ ಇದನ್ನು ಫೈನಲೈಸ್ ಮಾಡಿದ್ವಿ. ವಿಲ್ಲನ್ನಾಗಿ ಹೋಗ್ತಿರ್ಬೇಕಾದ್ರೆ ತಂದೆಯವರು ಸರ್ ಹಾಂ ಸರ್, ನಂಗೆ ತುಂಬ ತೃಪ್ತಿ ಇದೆ. ಮಾಡೋಣ ಸರ್. ಸರ್ ಇವಾಗ ಏನು ಸರ್, ಐ ಡೋಂಟ್ ಥಿಂಕ್ ದೇರ್ ಸಮಥಿಂಗ್ ಆಸ್ ಹೀರೋಗೆ ಮಾಡಬೇಕು ಅನ್ನೋದೊಂದು ಆಕ್ಟ್ರಿಗೆ ಅದು ಇರಬಾರ್ದು ಸರ್. We have to keep trying, and the trend is changing. I think so we should all try new stuff, and we should come out of our comfort zone and achieve our lives, sir. I am ready for it, sir. So this is just my thought. I want to come out of my comfort zone ಅಂತ ಇದನ್ನ ಮಾಡಿದ್ದೀನಿ ನಾನು. ಕತೆ ಕೇಳಿದ ವಿಕ್ಕಿ ಅವ್ರು ಏನು ಹೇಳಿದ್ರು, ಮತ್ತೆ ತಂದೆಯವ್ರು ಏನು ಹೇಳಿದ್ರು ಅಥವಾ ಸರ್ ಅವ್ರು ಬರೀ ವಿಕ್ಕಿ ಕೇಳ್ದ, ಡಿಸಿಷನ್ ನಂದೆ. ದಂಡ ಬರ್ತದೆ, ಅವ್ನು ಕೇಳಕ್ಕೆ ಹೇಳ್ತೀನಿ ಅಷ್ಟೇ, ಮಾಡುವಂತಾನೆ ಸರ್. ದಂಡದಲ್ಲಿ ನಾನು ಒಪ್ಕೋಬೇಕು, ನನಗೆ ಆ ಪಾತ್ರ ಫೀಲ್ ಆಗಬೇಕು, ನನಗೆ ಕನೆಕ್ಟ್ ಆಗಬೇಕು ಆ ಪಾತ್ರ. ನನಗೆ ಇಷ್ಟ ಆಯಿತು. ಬಟ್ ಹೆಂಗೆ ತೋರಿಸ್ತಾರೆ ವಿಲ್ಲನ್ ಅಂತ ನನಗೆ ಅದೊಂದೇ ಕೇಳಿದ್ದು ನಾನು. ಹೌ ಯು ಗೋನ್ ಟು ಶೋ ಮಿ, ಅದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡಿ ನನಗೆ ಅಂತ ಕೇಳಿದಷ್ಟೇ. ಚಂದ್ರ ಏನು ಹೇಳೋದು ಅದನ್ನು ತೆಗೆದ, ಚೆನ್ನಾಗಿದೆ ಸರ್. ನನಗೆ ಕೇಳಿಸ್ತಾ ಇದೆ. ಶಾಂತಿ ಕ್ರಾಂತಿ ಅಂತ ಒಂದು ಸೋಷಿಯಲ್ ಮೀಡಿಯಾ ಅದಾದ್ಮೇಲೆ ಅದಾದ್ಮೇಲೆ ನೀವು ಇವಾಗ ಒಳ್ಳೆಯ ಹೀರೋ ಬಂದ್ರೆ ಇನ್ನೊಬ್ರು ವಿಲನ್ ಅಂತ ಬರ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನು ಅಪ್ಡೇಟ್ ಇದೆ ನಮಗೆ ವೇಟಿಂಗ್ ಸರ್. ಶಾಂತಿ ಕ್ರಾಂತಿ ನಿಮ್ಗೆ ಅಪ್ಡೇಟ್ ಸಿಕ್ತು, ನಮ್ಮ ಚಿಕ್ಕಪ್ಪ ಅಪ್ಡೇಟ್ ಕೊಟ್ಟಿರೋದು. ತಮ್ಮೊಂದು ಮುದ್ದೋಲ್ ಸಾಂಗ್ ರಿಲೀಸ್ ಆಯಿತು, ಅದು ಚೆನ್ನಾಗಿ ಹೋಗ್ತಾ ಇದೆ ಎಲ್ಲ ಕಡೆ. ಬೇರೆ ಸಿನಿಮಾ ಬಗ್ಗೆ ಹೇಳ್ಬೋದಾ? ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ಇನ್ಫಾರ್ಮೇಶನ್ ಇದೊಂದು ವಿಲನ್ ಆಗಿ ಮಾಡ್ತಾ ಇದ್ದೀನಿ ಸರ್. ಇನ್ನೊಂದು 2 ಸಿನಿಮಾ ಹೀರೋ ಆಗಿ ಮಾಡ್ತಾ ಇದ್ದೀನಿ. ಅದು ಇನ್ನೊಂದು 1 month ನಾನು ಅನೌನ್ಸ್ ಮಾಡ್ತೀನಿ. ಸರ್ ದಪ್ಪ ಅಂದ್ರೆ ದಪ್ಪ ಇದೀನಿ ಅಂತೀರಾ? ಚೆನ್ನಾಗಿದೆಯಾ ಇದು? ಇದನ್ನ ಮೇಂಟೈನ್ ಮಾಡ್ಬಿಟ್ಟು ಇನ್ನೂ ಚಲೋ ಆಗ್ಲಿ. ಆಯ್ತು, ಮಧ್ಯಾಹ್ನ ಕೇಳಿದ್ರಿ ಮುಂದೆ ಬಿಟ್ಕೊಂಡು ಅದೇ ಸರ್. ಹಾಂ ಸರ್, ಹಿ ಇಸ್ ವರ್ಕ್ ಆನ್ ದ ಲುಕ್ ಸರ್. ಅವ್ರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಫಸ್ಟ್. ನಾನು ಸರ್, ನಾವು ಆಕ್ಚುಲಿ ಭೇಟಿ ಆಗಿದ್ದು ಬ್ಯಾಡ್ಮಿಂಟನ್ ಅಪ್ಪು ಕಪ್ಪಲ್ ನಾವಿಬ್ರು ಜೊತೆಗೆ ಒಂದೇ ಟೀಮ್ ಅಲ್ಲಿ ಇದ್ವಿ. ಸೊ ನಾನು ಕ್ಯಾಪ್ಟನ್ ಆಗಿದ್ದೆ ಆ ಟೀಮ್ಗೆ. ಸೊ ಅದಕ್ಕೆ ಅವ್ರು ನನ್ನ ಕ್ಯಾಪ್ಟನ್ ಅಂತ ಕರೆಯೋದವ್ರು.
ಅದಕ್ಕೆಲ್ಲ ಸೇರ್ಬೇಕು ನಾನು ನೀವು ಅದಕ್ಕೆ ಅನ್ಕೊಂಡಿದ್ದೆ ಅದಕ್ಕಿಲ್ವಂತೆ. ಸರ್ ಕ್ಯಾಪ್ಟನ್ ಅಂತ ಏನೇ ಕರಿತೀನಿ ಅಂತಂದ್ರೆ, ಸೊ ನಮ್ಮಂತ ಯಂಗ್ ಹುಡುಗರಿಗೆ ಒಬ್ಬ ಡೈರೆಕ್ಟರ್ ಅಂತ ಬಂದವ್ರಿಗೆ ರವಿ ಸರ್ ಮಾಡೋದೆಲ್ಲ ಡೈರೆಕ್ಷನ್ ಕನಸು ಸರ್. ಸೊ ಅವ್ರಿಗೆ ಕ್ಯಾಪ್ಟನ್ ಅಂತ ಕರೆಯಕ್ಕಿರಲ್ಲ, ಅವ್ರು ಮೊದಲನೇ ಕುಡಿಯೋರು. ಸೊ ಅದಕ್ಕೆ ಒಬ್ಬನೇ ಕ್ಯಾಪ್ಟನ್ ಅಂತೀನಿ.